ಮಾನ್ಯರೇ, ಇವತ್ತು ಬಹುಶಃ ನಮ್ಮ ಗೌರಿಬಿದನೂರಿನ ಇತಿಹಾಸದಲ್ಲಿ ಈ ಒಂದು ಹೋರಾಟವನ್ನ ಕೇವಲ ಎಲ್ಲೋ ಒಂದು ಹಳ್ಳಿಯಲ್ಲಿ 18 ತಿಂಗಳ ಹಿಂದೆ ಕೇವಲ ಒಂದು 10 ರಿಂದ 20 ಜನ ಕೂತ್ಕೊಂಡು ಒಂದು ಸಭೆಯನ್ನು ಕರೆದು ಆ ಸಭೆಯಲ್ಲಿ ಚರ್ಚೆ ಆಗಿರ್ತಕ್ಕಂಥ ಸಮಸ್ಯೆಗಳು, ತೀರ್ಮಾನಗಳು ಇವತ್ತು ಅವನ್ನೇ ನಾವು ಇಲ್ಲಿಯವರೆಗೂ 18 ತಿಂಗಳವರೆಗೂ ನಾವು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡು ಬಂದಿದ್ದೀವಿ. ಆ ಹೋರಾಟವನ್ನ ಯಶಸ್ವಿ ಮಾಡಲಿಕ್ಕೆ ಇವತ್ತೆಲ್ಲ ನಾವು ಇವತ್ತು ಹೊಸಳ್ಳಿ ಪಂಚಾಯತಿ ಆವರಣದಿಂದ ನಮ್ಮ ಗೌರಿಬಿದನೂರು ತಾಲೂಕು ಕಚೇರಿಯವರಿಗೆ ಇವತ್ತು ಕಾಲ್ನಡಿಗೆ ಜಾಥೆಯಲ್ಲಿ ಸುಮಾರು 3,000 ರಿಂದ 4,000 ಜನ ರೈತರು ಬಂದು ಇಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಹೋರಾಟದ ಮುಖ್ಯ ಏನಂದ್ರೆ ಏನಿವತ್ತು ನಮ್ಮ ಹೊಸಳ್ಳಿ ಅಮಾನಿ ಕೆರೆ ಇದೆಯಲ್ಲ, ಆ ಕೆರೆಗೆ ಯಾವುದೇ ನದಿ ನಾಲೆ ಇಲ್ಲ, ಯಾವುದೇ ನದಿ, ಕೇವಲ ಮಳೆ ಕೆರೆ ಆಗಿರ್ತಕ್ಕಂಥ ಕೆರೆನ ಇವತ್ತು ಆ ನಗರದಲ್ಲಿ ಹೋಗಿರ್ತಕ್ಕಂಥ 70,000 ಜನ ರೈತರು ಇವತ್ತು ಕೃಷಿ ಮತ್ತು ಹೈನುಗಾರಿಕೆ ಬಿಟ್ಟರೆ ಬೇರೆ ಯಾವುದೇ ನಮಗೆ ಜೀವನಾಧಾರ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಆ ಕೆರೆಯಲ್ಲಿ ನೀರನ್ನ ಸಂಸ್ಕರಣೆ ಮಾಡಿಕೊಂಡು ಆ ಕೆರೆಯಲ್ಲಿ ನೀರಿದ್ರೆ ಆ ಕೆರೆ ಕೋಡಿ ಹೋದ್ರೆ ಸುಮಾರು ನಕ್ಕಲಹಳ್ಳಿ, ಮುದ್ಲೋಡು, ಸಾಧಾರಣಹಳ್ಳಿ, ಜೀಲಾಕುಂಟೆ, ಮಣಿವಾಲ ಈ ಕೆರೆಗಳೆಲ್ಲ ತುಂಬಿ ಆ ಕೆರೆಗಳ ಕೆಳಗಡೆ ಇರತಕ್ಕಂಥ ರೈತರು ಕೂಡ ಜೀವನ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಇತ್ತು. ಈಗ ಆ ಕೆರೆಯಲ್ಲಿ ಇರ್ತಕ್ಕಂಥ ನೀರು ಅಂತರ್ಜಲ ಮಟ್ಟ ವೃದ್ಧಿಯಾಗಿ ಹಲವಾರು ಬಾವಿಗಳಲ್ಲಿ ಮತ್ತೆ ಬೋರ್ವೆಲ್ಗಳಲ್ಲಿ ಇವತ್ತು ಅಂತರ್ಜಲ ಮಟ್ಟ ಬಂದು ರೈತರೇನೋ ಅಷ್ಟು ಇಷ್ಟು ಬೆಳೆ ಬೆಳೆದು ಆ ಒಂದು ಬೆಳೆಯಲ್ಲಿ ಬಂದಿರತಕ್ಕಂಥ ಆದಾಯವನ್ನ ಇವತ್ತು ಜೀವನ ಮಾಡ್ಲಿಕ್ಕೆ ಅನುಕೂಲ ಮಾಡ್ಕೊಂಡಿದ್ದಾರೆ. ಇವತ್ತು ಮಾನ್ಯ ಶಾಸಕರಿಗೆ ಅದೇನೋ ಬಂದಿದೆ ಅನ್ನೋದು ಯಾರು ಹೇಳ್ಕೊಟ್ರು ಏನೋ ನನ್ನಂತ ಅರ್ಥ ಆಗ್ತಾ ಇಲ್ಲ. ಇವತ್ತು ಯಾವುದೋ ಒಂದು ಪೂರ್ವ ಸಭೆ ಕರೆದಿ ಅಟ್ಲೀಸ್ಟ್ ಆ ಸಾಧಕ ಬಾಧಗಳನ್ನು ಚರ್ಚೆ ಮಾಡದೆ ಇವತ್ತು ಏಕಾಏಕಿಯಾಗಿ ಅದೇನು ಎತ್ತಿನಹೊಳೆ ನೀರನ್ನ ನಾನು ಹೊಸಳ್ಳಿ ಕೆರೆಗೆ ಹರಿಸ್ತೀನಿ, ಆಮೇಲೆ ನಾನು ನೀರು ತರ್ತೀನಿ, ಅದ್ರಲ್ಲಿ ಅರ್ಧದಷ್ಟು ನೀರು ತರ್ತೀನಿ ಅಂತಾರೆ. ಸಾಹೇಬ್ರೆ, 2 ವರ್ಷ ಆಗಿದೆ ಎತ್ತಿನಹೊಳೆ ಪೈಪ್ ಲೈನ್ ಆಗ್ಬಿಟ್ಟು. ಗ್ರಾವಿಟಿಯಲ್ಲಿ ಬರ್ತಕ್ಕಂಥ ನೀರು ಅದು. ಗ್ರಾವಿಟಿಯಲ್ಲಿ ಅಂದ್ರೆ ಮೇಲಿನಿಂದ ಕೆಳಗಡೆಗೆ ಪೈಪಲ್ಲಿ ಇರತಕ್ಕಂಥ ನೀರು. ಯಾವುದೇ ಒಂದು ಪಂಪಿಂಗ್ ಸಿಸ್ಟಮ್ ಇಲ್ಲ, ಯಾವುದೇ ಒಂದು ಮೋಟಾರ್ ಆಗಲಿ ಇನ್ನೊಂದಾಗಲಿ ಬಳಸಿ ನೀರನ್ನ ತರತಕ್ಕಂಥ ನೀರಲ್ಲ ಅದು. ಆ ಒಂದು ಕಾಮಗಾರಿ 2 ವರ್ಷ ಆಗಿದೆ ಪೂರ್ಣ ಆಗಿ. ನೀವು ಯಾವ ಪುರುಷಾರ್ಥಕ್ಕೆ ಯಾರೋ ಒಂದು ಧೋರಣೆಗೆ ನೀವು ಇವತ್ತು ಎತ್ತಿನಹೊಳೆ ಕಾಮಗಾರಿನ ಒಂದು ಮುಂದೆ ಇಟ್ಕೊಂಡು ಏನು ಇವತ್ತು 60 ಕೋಟಿನ 70 ಕೋಟಿನ ಸರ್ಕಾರಿ ದುಡ್ಡನ್ನ ಇವತ್ತು ಹಾಳು ಮಾಡಿ ಯಾರೋ ಈಗ ಬರ್ತಕ್ಕಂಥ ZPTP ಚುನಾವಣೆಗೆ ಅಭ್ಯರ್ಥಿಗಳಿಗೆ ನೀವು ಹಣ ಹಂಚಲಿಕ್ಕೆ ನೀವು ಹಣದಲ್ಲೇ ಬಂದಿರತಕ್ಕಂಥವ್ರು ಪುಣ್ಯಾತ್ಮರು ಪಾಪ ದೊಡ್ಡವರು. ಅದಕ್ಕೋಸ್ಕರ ನೀವು ಇವತ್ತು ಆ ಹಣವನ್ನು ದುರುಪಯೋಗ ಪಡಿಸಿಕೊಂಡು ನಿಮಗೆ ನೀರಿನ ಅವಶ್ಯಕತೆ ಇಲ್ಲ, ನಗರಕ್ಕೆ ಇಲ್ಲ, ರೈತರ ಸಮಸ್ಯೆ ಕೇಳಲಿಕ್ಕೆ ನಿಮ್ಗೆ ಅವಶ್ಯಕತೆ ಇಲ್ಲ. ಇವತ್ತು ನಿಮ್ಮ ಒಂದು ಉದ್ದೇಶ ಏನಿದೆ, ಮುಂದಿನ ಚುನಾವಣೆಯಲ್ಲಿ ಹಣವನ್ನು ಹಂಚಲಿಕ್ಕೆ ಈ ಒಂದು ಕಾಮಗಾರಿನ ತಾವು ಕೈಗೆತ್ತಿಕೊಂಡಿರೋದು. ಯಾಕಂತ ಹೇಳಿದ್ರೆ ಸರ್, ಸುಮಾರು 25 ವರ್ಷಗಳಿಂದ ಈ ಒಂದು ಎತ್ತಿನಹೊಳೆ ಕಾಮಗಾರಿಯನ್ನ ಬಂಡವಾಳ ಹಾಕ್ತಾನೇ ಬರ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾಗಬಹುದು, ಮಂತ್ರಿಗಳಾಗಬಹುದು, ಸಂಬಂಧಪಟ್ಟ ಇಲಾಖೆ ಆಗಬಹುದು, ಯಾವುದೇ ಒಂದು ವಿಧವಾದಂತ ಅದರಲ್ಲಿ ಕೇವಲ ಅಲ್ಲಿ ಕೂಡ ಕೆರೆ ಕುಂಟೆಗಳಿದೆ. ಅವು ಕೂಡ ಮಳೆ ಆಧಾರಿತ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಬಿದ್ದರೆ ಮಾತ್ರ ಆ ಕುಂಟೆಗಳಲ್ಲಿ ನೀರು ಬರುತ್ತೆ. ಆ ನೀರನ್ನ ಯಾವ ಪುರುಷಾರ್ಥಕ್ಕೆ ನೀವು ಪಂಪಿಂಗ್ ಮಾಡ್ಕೊಂಡು ತಗೊಬಂದು ಇಲ್ಲಿಲ್ಲ ಸುಮಾರು ಒಂದು 6 ಜಿಲ್ಲೆಗೂ 7 ಜಿಲ್ಲೆಗೂ ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಇದೆಲ್ಲ ಯಾಕೆ? ಯಾರು ದುಡ್ಡದು? ನಾವೆಲ್ಲ ರೈತರೆಲ್ಲ ಕಷ್ಟಪಟ್ಟು ದುಡಿದು ಕಂದಾಯ ಕಟ್ಟಿ ಅದು ಇದು ಹಾಳು ಮಳೆ ಎಲ್ಲ ಕಟ್ಟಿ ಇವತ್ತು ಹಲವಾರು ದುಡ್ಡನ್ನ ನಾವಲ್ಲಿ ಕೊಟ್ಟು ಆ ಹಣದಿಂದ ನೀವು ಲಪ್ಟಾಯಿಸಿ ಏನು ದುಂದುವೆಚ್ಚ ಮಾಡಿಕೊಂಡು ನೀವು ಯಾವ ಸರ್ಕಾರ ಬರಲಿ, ಕಾಂಗ್ರೆಸ್ ಆಗ್ಬೋದು, ಬಿಜೆಪಿ ಆಗ್ಬೋದು, ಎಲ್ಲಾ ಸರ್ಕಾರಗಳು ಅದೊಂದು ದೊಡ್ಡ ಸ್ಕೀಮ್ ಅನ್ನು ಮಾಡ್ಕೊಂಡಿದ್ದೀರ ತಾವು. ಆದ್ರಿಂದ ಯಾವುದೇ ವಿಧವಾದಂತದ್ದು ರೈತರಿಗೆ ಅನುಕೂಲ ಇಲ್ಲ. ಆದ್ರಿಂದ ಮಾನ್ಯ ಶಾಸಕರೇ, ಇವತ್ತು ನಿಮ್ಗೊಂದು ಕಿವಿ ಮಾತಾಡ್ಲಿಕ್ಕೆ ಬಯಸ್ತೀನಿ ನಾನು. ಇವತ್ತು ನಗರದ ಜನ ಮತ್ತೆ ಹೋಬಳಿಗಳಲ್ಲಿರ್ತಕ್ಕಂಥ ಎಲ್ಲಾ ಜನ ಇವತ್ತು ಕಳೆದ 18 ತಿಂಗಳಿಂದ ದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ. ನೀವು ಯಾವ ಪುರುಷಾರ್ಥಕ್ಕೆ ನಗರಸಭೆಯಲ್ಲಿ ಇರ್ತಕ್ಕಂಥ 23 ಜನ ನಗರಸಭೆ ಸದಸ್ಯರು ಜೊತೆಗೆ ಅಧಿಕಾರಿಗಳು ಯಾವ ಪುರುಷಾರ್ಥಕ್ಕೆ ನೀವು ದೆಹಲಿಗೆ ಹೋಗಿದ್ದೀರಾ? ಏನ್ ಮಾಡ್ಲಿಕ್ಕೆ ಹೋಗಿದ್ದಾರೆ ನೀವು? ಏನ್ ಅಧ್ಯಯನ ಮಾಡ್ತಾ ಇದ್ದೀರಾ ಅಲ್ಲಿ ನೀವು? ಇಲ್ಲಿ ದೊಡ್ಡ ಹೋರಾಟಗಳು ನಡೀತಾ ಇದೆ, ಅಣ್ಣ ತಮ್ಮಂತರ ಮತ್ತೆ ಜಗಳ ಇಟ್ಟಿದ್ದೀರಾ. ಇದನ್ನ ಪಾಲನೆ ಮಾಡೋದು ಬಿಟ್ಟು ಇವತ್ತು ಯಾರ ಕುಂದದ್ದು ದುಡ್ಡು ಅಂತ ಹೇಳ್ಬಿಟ್ಟು ಖರ್ಚು ಮಾಡ್ಲಿಕ್ಕೆ ನೀವು ದುಂದುವೆಚ್ಚ ಮಾಡಲಿಕ್ಕೆ ಇವತ್ತು ಡೆಲ್ಲಿಗೆ ಹೋಗಿದ್ದಾರೆ. ನೀವು 23 ಜನ ನಗರಸಭೆ ಸದಸ್ಯರು ಇವತ್ತು ಹೇಳಿ, ನೀವು ನಾಳೆ ಇದಕ್ಕೆ ಉತ್ತರ ಕೊಡ್ಲೇಬೇಕಾಗುತ್ತೆ. ಏನು ತಾವು 20 ಲಕ್ಷ ರೂಪಾಯಿ ನೀವು ತಂದು ಬಂಡವಾಳ ಹಾಕ್ತಾ ಇದ್ರಲ್ಲ ಸ್ವಾಮಿ ಶಾಸಕರೇ, ನಾವು ಮೊದಲಿಂದ ಹೇಳ್ತಾ ಇದ್ದು 70 ಕೋಟಿ ನೀವು ಬಂಡವಾಳ ಹಾಕಿ ಇವತ್ತು ಯಾವ ನೀವು ಇವತ್ತು ಬಂಡವಾಳ ಹಾಕಿ ಪೈಪ್ಲೈನ್ ಮಾಡ್ತಾ ಇದ್ರು ನನಗಂತೂ ಅರ್ಥ ಆಗ್ತಾ ಇಲ್ಲ.
ಯಾವ ಪುರುಷಾರ್ಥ ಇದೆ ಇದರಲ್ಲಿ? ಯಾರು ತೆವಳನ್ನ ತೀರಿಸಲಿಕ್ಕೆ ನೀವು ಒಂದು ಅದನ್ನ ಅಧಿಕಾರ ಚಲಾವಣೆ ಮಾಡ್ತಾ ಇದ್ರ? ನಮ್ಮಗಳ ಹಾಕಿದ್ರೆ ಸರ್ಕಾರಗಳಲ್ಲಿ ಅಷ್ಟು ದುಡ್ಡನ್ನ ಯಾರ್ಯಾರು ಸರ್ಕಾರದಲ್ಲಿ ಯಾರ್ಯಾರು ಮುಖ್ಯಮಂತ್ರಿಗಳಾಗಿರ್ತಾರೋ ಅವರೆಲ್ಲ ವಾಪಸ್ ಕಟ್ಟಬೇಕಾಗುತ್ತೆ ಅಂತ ದುಡ್ಡು ಹೋರಾಟ ಮುಂದಿನ ದಿನಗಳಲ್ಲಿ ಬರುತ್ತೆ. ನಾನು ಇವತ್ತೇ ಹೇಳ್ತಾ ಇದ್ದೀನಿ, ಈ ಒಂದು ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ನಾವು ಬೇಡಿಕೆಗಳಿಟ್ಟಿದ್ದೀವಿ. ಮಾನ್ಯ ಉಸ್ತುವಾರಿ ಸಚಿವರಿಗೆ ಹೇಳಿದ್ದೀವಿ. ಮಾನ್ಯ ಯಾರು ಬೈರ್ತಿ ಸುರೇಶ್ ನಗರಾಭಿವೃದ್ಧಿ ಸಚಿವರು ಅವರು ಕೂಡ ನಾವು ಮನವಿ ಮಾಡಿದ್ದೀವಿ. ಹಲವಾರು ಬಾರಿ ಮನವಿ ಜಿಲ್ಲಾಧಿಕಾರಿ ಕೊಟ್ಟಿದ್ದೀವಿ, ತಾಲೂಕು ಅಧಿಕಾರಿ ಕೊಟ್ಟಿದ್ದೀವಿ, ಮಾನ್ಯ ಶಾಸಕರು ಕೂಡ ಹಲವಾರು ಬಾರಿ ನಾವು ಮನವಿಯನ್ನು ಮಾಡಿದ್ದೀವಿ. ನಮ್ಮ ಮನವಿ ಕಿಂಚೊತ್ತು ಕೂಡ ಅವರು ಗಣನೆಗೆ ತಗೊಂತಾ ಇಲ್ಲ. ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ, ನಾವು ನಗರಕ್ಕೆ ನೀರು ನಮ್ದು ಯಾವುದೇ ಅಭ್ಯಂತರ ಇಲ್ಲ. ನಾವು ಹೇಳಿರ್ತಕ್ಕಂಥ 5 ಬೇಡಿಕೆ ಏನಿದೆಯೋ 5 ಬೇಡಿಕೆ ನೀವು ತಕ್ಷಣ ಈಡೇರಿಸಬೇಕು. ಒಂದನೇದು ಬಂದ್ಬಿಟ್ಟು ನಾವೇನು ಎತ್ತಿನಹೊಳೆ ಪೈಪ್ಲೈನ್ ಆಗ್ತಿರ, ಈಗ ಅಮೃತ್ 2.0 ಆಗ್ತಿದ್ದೀರಲ್ಲ ಪೈಪ್ಲೈನು, ಆ ಪೈಪ್ಲೈನ್ ತಕ್ಷಣ ನಿಲ್ಲಿಸಿ ಎತ್ತಿನಹೊಳೆ ಪೈಪ್ಲೈನ್ ನಾವು ನಮ್ಮ ಕೆರೆಗೆ ಹಾಕಬೇಕು. ಅದಾದ ಮೇಲೆ ನೀವು ಈ ಕಾಮಗಾರಿ ಪೈಪನ್ನ ಹಾಕಬೇಕು. ಎರಡನೇದು ಬಂದು ಅಲ್ಲಿರ್ತಕ್ಕಂಥ ನೀರನ್ನ ಮಣಿವಾಲ, ಮುದಲೋಡು, ಕೀಲಾಗುಂಟೆ, ಸಾಧಾರಣ ಕೆರೆಗಳು ಖಾಲಿಯಾಗಿವೆ. ಆ ಕೆರೆಗಳಲ್ಲಿ ಅಲ್ಲಿರ್ತಕ್ಕಂಥ ನೀರನ್ನ ಈ ಕೆಳಗಿರ್ತಕ್ಕಂಥ ಕೆರೆಗಳೆಲ್ಲ ತುಂಬಿಸಿ ಅಲ್ಲಿರ್ತಕ್ಕಂಥ ಹೂಳ್ಕ ತೆಗಿಬೇಕು. ಯಾಕಂದ್ರೆ ಮೈನಾರ್ ಡಿಪಾರ್ಟ್ಮೆಂಟ್ ಅವರೇ ಕೊಟ್ಟಿದ್ದಾರೆ, ಎಂಐ ಸಣ್ಣ ನೀರಾವರಿ ಇಲಾಖೆ ಅವರು ಒಂದು ದಾಖಲೆ ಕೊಟ್ಟಿದ್ದಾರೆ ನಿಮಗೆ. ಆ ಕೆರೆಗೆ ಸಾಮರ್ಥ್ಯ ಕಮ್ಮಿ ಆಗಿದೆ, 19 ಅಡಿ ಹೂಳು ತುಂಬಿದೆ, ಕೆರೆ ಕಟ್ಟೆ ತೂಗು ಶಿಥಿಲಾಗಿದೆ ಅಂತ ಹೇಳಿಬಿಟ್ಟು ಅಲ್ಲಿರ್ತಕ್ಕಂಥ ನೀರು ಖಾಲಿ ಮಾಡಬೇಕು, ಹೂಳು ತೆಗಿಬೇಕು. ಆ ನಾವು ನೀರನ್ನು ತಂದು ತುಂಬಿಸ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. 3ನೇ ಪಾಯಿಂಟ್, ನಮಗೆ ಸುಮಾರು 1932ರಲ್ಲಿ ಗುಡಬಂಡೆ ಕೆರೆ ನಮ್ಮ ಕೆರೆಗೆ ಅಡ್ಡಲ ಕಟ್ಟಿದ ಸಂದರ್ಭದಲ್ಲಿ ಮೈಸೂರು ಮಹಾರಾಜರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅಕ್ಟೋಬರ್ 2ನೇ ತಿಂಗಳಲ್ಲಿ ಗುಡಬಂಡೆ ಕೆರೆದಾಗ ಅಲ್ಲಿ ಕೋಟೆ ಸಂದರ್ಭದಲ್ಲಿ ಆ ನೀರನ್ನು ನಮ್ಮ ಕೆರೆಗೆ ತುಂಬಿಸಿ ನಾವು ಜೀವನ ಮಾಡ್ಲಿಕ್ಕೆ ಅನುಕೂಲ ಮಾಡಿದ್ದಾರೆ. ಅವನ್ನ ಸರ್ಕಾರಿ ಸುತ್ತೋಲೆ ಮಾಡಿ ಅದು ಮುಂದುವರಿಸಬೇಕಾಗುತ್ತೆ. ನಾವೇನೀಗ ಶುದ್ಧೀಕರಣ ಘಟಕ ಮಾಡ್ಬೇಕಂತಿದ್ದೀರಲ್ಲ, ಆ ಶುದ್ಧೀಕರಣ ಘಟಕವನ್ನ ಅಲ್ಲೇ ಮಾಡಬೇಕು. ಅಲ್ಲಿ ಮಾಡಿ ಅಲ್ಲಿ ಬರ್ತಕ್ಕಂಥ ಸಂಸ್ಕರಣೆ ಆಗಿ ಉಳಿದಂತ ನೀರನ್ನ ನಮಗೆ ಕೃಷಿ ಚಟುವಟಿಕೆಗಳಿಗೆ ಬಿಡಬೇಕು. ಕಡೆ ಪಾಯಿಂಟ್ ಏನಂದ್ರೆ, ಏನೀಗ ಮಾನ್ಯ ಶಾಸಕರು ಹಲವಾರು ಹೇಳಿದ್ದಾರೆ ಮಾಧ್ಯಮದ ಮುಖಾಂತರ, ನಾನು ಬಿಡ್ತಕ್ಕಂಥ ನೀರಲ್ಲಿ ಅರ್ಧದಷ್ಟು ಮಾತ್ರ ನನಗೆ ಬೇಕಾಗಿದೆ ನೀರು, ಇನ್ನು ಅರ್ಧದಷ್ಟು ನಾನು ಅಲ್ಲೇ ಬಿಡ್ತೇನೆ ಅಂತ ಹೇಳಿದರೆ, ಮಾನ್ಯ ಶಾಸಕರೇ ಆ ನೀರು ನಮಗೇನು ಕುಡಿಲಿಕ್ಕೆ ಅವಶ್ಯಕತೆ ಇಲ್ಲ, ನಮಗೆಲ್ಲ ನೀರು ಚೆನ್ನಾಗಿದೆ, ನಾವು ಕುಡಿತಾ ಇದ್ದೀವಿ, ಯಾವುದೇ ಒಂದು ಸಮಸ್ಯೆ ಇಲ್ಲ. ಆ ಅರ್ಧದಷ್ಟು ನೀರನ್ನ ನೀವು ವ್ಯವಸಾಯಕ್ಕೆ ಮೀಸಲಿಡಬೇಕು. ನಮಗೆ ದೊಡ್ಡ ದೊಡ್ಡ ಕಾರ್ಖಾನೆ ಇಲ್ಲ, ಫ್ಯಾಕ್ಟರಿಗಳಿಲ್ಲ, ಬೇರೆ ಏನೂ ಇಲ್ಲ. ನಾವು ಜೀವನ ಮಾಡೋದು ಕೇವಲ ಕೃಷಿಯಿಂದ ಮತ್ತೆ ಹೈನುಗಾರಿಕೆಯಿಂದ. ಈ 5 ಬೇಡಿಕೆಗಳು ನೀವು ತಕ್ಷಣ ಗೆಜೆಟ್ ನೋಟಿಫಿಕೇಶನ್ ಆಗಬೇಕು, ಸರ್ಕಾರಿ ಸುತ್ತೋಲೆ ಆಗಬೇಕು. ಅಲ್ಲಿವರೆಗೂ ಈ ಹೋರಾಟ ಚರ್ಚೆಗೆ ಬಂದ್ರೆ ನಮ್ಮಲ್ಲಿರ್ತಕ್ಕಂಥ ಹಲವಾರು ಮುಖಂಡರು ಬರ್ತಾರೆ, ನಿಮ್ಮ ಹತ್ರ ಚರ್ಚೆ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಈ ಬೇಡಿಕೆ ಈಡೇರಿ ನಾವು ಈ ಹೋರಾಟವನ್ನು ಅಂತಿಮಗೊಳಿಸುತ್ತ ಇಲ್ಲಿ ನಾವೇನಿಲ್ಲಿ ಟೆಂಟ್ ಹಾಕೊಂಡು ಕುತ್ಕೊಂಡಿದ್ದೇವಲ್ಲ, ನಾವು ಅನಿರ್ದಿಷ್ಟ ಮುಷ್ಕರ ಮಾಡಲಿಕ್ಕೆ ನಾವು ತಯಾರಿ ಮಾಡಿಕೊಂಡಿದ್ದೀವಿ. ಆದ್ರಿಂದ ಈ ಹೋರಾಟಕ್ಕೆ ನಾನು ಹೀಗೆ ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಹಲವಾರು ಜನ ಇದ್ದಾರೆ, ಅವರೆಲ್ಲ ಮಾತಾಡಬೇಕಾಗುತ್ತೆ. ಈ ಒಂದು ಹೋರಾಟಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ನಮ್ಮ ಈ ಹೋರಾಟ ಇಲ್ಲಿವರೆಗೂ ಬರಬೇಕಾದ್ರೆ ಮಿತ್ರರು ನಮಗೆ ತುಂಬಾ ಒಂದು ಸಪೋರ್ಟ್ ಕೊಟ್ಟಿದ್ದಾರೆ. ಅವರು ಕೂಡ ನಮ್ಮ ಹೋರಾಟದ ಪರವಾಗಿ ಸ್ವಾಗತ ಕೊಡಿಸ್ತೇನೆ. ಮತ್ತು ಏನಿಲ್ಲಿ ಪೊಲೀಸ್ ಇಲಾಖೆಯವರಿದ್ದಾರೆ, ಅವರು ಕೂಡ ನಮ್ಮ ಸಾಧಕ ಬಾಧಕಗಳು ಗೊತ್ತಿದೆ. ಅವರು ಕೂಡ ನಿರಂತರವಾಗಿ ನಮ್ಮ 15 ತಿಂಗಳಿಂದ ಈ ಹೋರಾಟಕ್ಕೆ ಅವರು ಕೂಡ ಬೆಂಬಲ ಕೊಟ್ಟಿದ್ದಾರೆ. ನಾವು ಶಾಂತಿಯುತವಾದಂತಹ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದೇವೆ. ಅವ್ರನ್ನು ಕೂಡ ವಿನಾಕಾರಣ ಪೊಲೀಸರನ್ನು ಕೂಡ ದಿಕ್ಕು ತಪ್ಪಿಸಿ ದಾರಿ ತಪ್ಪಿಸಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ಲಿಕ್ಕೆ ಅವ್ರು ಬಿಡ್ತಾರೆ. ಆದ್ರೂ ನಾವೇನು ಹೆದರೋದಿಲ್ಲ, ನಮ್ಮ ಹೋರಾಟ ಶಾಂತಿಯುತವಾಗುತ್ತೆ ಅಂತ ಹೇಳ್ತಾ ಈ 4 ಅವರ್ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಸುತ್ತಾ ನಾನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.